ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರನಳ್ಳಿ ಮಾತಾಡ್ತಿದ್ದೀನಿ. ಈಗ ನಮ್ಮ ಚಾನಲ್ನಲ್ಲಿ ಏನು ಬ್ರೇಕಿಂಗ್ ಹೋಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, GTD ನ್ಯೂಸ್ಗೆ ಸ್ವಾಗತ. ನಾಗದೇವನಹಳ್ಳಿ ಹಾಗೂ ಭುವನೇಶ್ವರಿ ನಗರ 2ನೇ ಕ್ರಾಸ್ ಹಾಗೂ 6ನೇ ಕ್ರಾಸ್ ಮರಿಯಪ್ಪನಪಾಳ್ಯ ಜನತಾ ಬಡಾವಣೆಯಲ್ಲಿ ಹಬ್ಬದ ಸಂಭ್ರಮ ಮತ್ತಷ್ಟು ಕಂಗೊಳಿಸಿದ್ದು, ಇಂದು ಪುಷ್ಪಾ ದೇವರಾಜ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಮಹಿಳೆಯರು ಹಾಗೂ ಯುವತಿಯರು ಉತ್ಸಾಹದಿಂದ ಭಾಗವಹಿಸಿ ವಿವಿಧ ಬಣ್ಣಗಳ ಆಕರ್ಷಕ ರಂಗೋಲಿಗಳನ್ನು ಬಿಡಿಸುವ ಮೂಲಕ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಬಣ್ಣ ಬಣ್ಣದ ರಂಗೋಲಿಗಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದ್ದು, ನೋಡುಗರ ಮನಸೆಳೆಯುವಂತಿದ್ದವು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ಪ್ರೋತ್ಸಾಹ ನೀಡಲಾಗಿದ್ದು, ಅತ್ಯುತ್ತಮ ರಂಗೋಲಿಗಳನ್ನು ರಚಿಸಿದ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಗ್ರಾಮಸ್ಥರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು. ಈ ರಂಗೋಲಿ ಸ್ಪರ್ಧೆಯು ಕೇವಲ ಒಂದು ಸ್ಪರ್ಧೆಯಾಗಿರದೆ ನಾಗದೇವನಹಳ್ಳಿ, ಭುವನೇಶ್ವರಿ ನಗರ, ಮರಿಯಪ್ಪನಪಾಳ್ಯ ಎಲ್ಲ ಮಹಿಳೆಯರ ಸೃಜನಶೀಲತೆ ಹಾಗೂ ಕಲಾ ಪ್ರತಿಭೆಯನ್ನು ಹೊರಹಾಕುವ ವೇದಿಕೆಯಾಗಿದ್ದು, ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ನಮಗೆ ತುಂಬಾ ಖುಷಿ ಆಯಿತು. ಅತ್ಯುತ್ತಮವಾದ ಒಂದು ಹಬ್ಬ ನಡೀತಾ ಇದೆ, ರಂಗೋಲಿ ಹಬ್ಬ. ಪುಷ್ಪಾ ದೇವರಾಜ್ ಅವರು ವಾರ್ಡ್ಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮ ಪುಷ್ಪಾ ದೇವರಾಜ್ಗೆ ಒಳ್ಳೇದಾಗ್ಲಿ, ನಮ್ಮ ಎಲ್ಲರ ಕಡೆಯಿಂದ ಅಭಿಮಾನ ಅವ್ರಿಗಿರುತ್ತೆ. ರಂಗೋಲಿ ಕಾಂಪಿಟೇಷನ್ ಇಟ್ಟಿರೋದಕ್ಕೆ ಮಹಿಳೆಯರಿಗೆ ಪ್ರೋತ್ಸಾಹ ಮತ್ತೆ ಅವರಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ. ಸೋಮಶೇಖರ್ ಸರ್ ಈ ತರ ಆಯೋಜನೆ ಮಾಡ್ಕೊಡಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ. ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಸಾಹೇಬರು ಮಹಿಳೆಯರಿಗೆ ರಂಗೋಲಿ ಬಿಡಿಸಿ ಭಾಳ ಅದ್ದೂರಿಯಾಗಿ ಇದು ಮಾಡ್ತಾರೆ. ಅವಾಗ ಮಹಿಳೆಯರೆಲ್ಲ ಹಬ್ಬದ ವಾತಾವರಣದ ರೀತಿ ನಮ್ಮ ನಾಗದೇವನಹಳ್ಳಿ ವಾರ್ಡ್ ಇರ್ಬೋದು, ಮರಿಯಪ್ಪನಪಾಳ್ಯದಲ್ಲಾಗಿರ್ಬೋದು, ಮತ್ತು RR ಲೇಔಟು, ಆಮೇಲೆ ಜಗಜ್ಯೋತಿ ನಗರ ಎಲ್ಲ ಪ್ರತಿಯೊಂದೂ ರಂಗೋಲಿ ಹಬ್ಬದ ಥರ ವಾತಾವರಣ ಐತೆ. ಭಾಳ ಸಂತೋಷ ಮಹಿಳೆಯರು ಈ ಥರ ಬಿಡಿಸಿರೋದಕ್ಕೆ ಅವ್ರಿಗೆ ಚಿರನಡೆಯಾಗಿತ್ತೀನಿ. ಸರ್, ಸುಮಾರು ಎಷ್ಟು ರಂಗೋಲಿಗಳು ತಾವು ವೀಕ್ಷಣೆ ಮಾಡಿದ್ರಿ ಸರ್? ಅವಾಗಿನ ಒಂದು 300-400 ಗಂಟೆ ಮಾಡ್ತಾ ಇದ್ದೀವಿ. ಇನ್ನು ಅಲ್ಲೆಲ್ಲೇ ಹೋಗ್ಬೇಕು, ಇವಾಗ ಹೊರಟಿದ್ದೀವಿ. ಟೋಟಲ್ ಒಂದು 3,000-4,000 ಗಂಟೆ ಆಯ್ತದೆ. ಹಾಂ, ಆಯ್ತದೆ. ಈಗ ನೀವು JDS ನಲ್ಲಿ ಇದ್ರಿ, ಈಗ ಕಾಂಗ್ರೆಸ್ಗೆ ಬಂದಿದ್ದೀರಿ, ಸೋಮಶೇಖರ್ ಅವ್ರ ಜೊತೆ ಕೈ ಜೋಡಿಸಿದ್ದೀರಿ. ನಿಮ್ಮ ಅವರ ಬಾಂಧವ್ಯ ಹೇಗಿದೆ ಸರ್? ಕೆಲಸಗಳಿಗೆ ಸ್ಪಂದಿಸ್ತಾರ ಅಂತ ಸಾಹೇಬ್ರು ಹೋಗಿದ್ದು ನಾವು ಇದು ಸೋಮಶೇಖರ್ ಸಾಹೇಬ್ರು ಯಾವುದೇ ರೀತಿ ನಮ್ಮ ಪಾಪ ಇದಾಗಿ ನೋಡ್ತಲ್ಲ, JDS ಇಂದ ಬಂದವ್ರೆ ಅಂತ ಹೋಗಿದ್ದ ಕೆಲಸ ಕಾರ್ಯನೇ ಆಗಲಿ ಇದೇ ಆಗಲಿ ಭಾಳ ಸ್ಪಂದಿಸ್ತಾರೆ. ಈಗ GB ಆಕಾಂಕ್ಷಿ ಇದ್ದೀರಿ, ಸೊ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನಾಗದೇವನಹಳ್ಳಿ ವಾರ್ಡ್ನಲ್ಲಿ. ಗೆಲ್ಲೋ ವಿಶ್ವಾಸ ಇದೆಯಾ? ಜನಗಳ ರೆಸ್ಪಾನ್ಸ್ ಹೇಗಿದೆ? GB ಎಲೆಕ್ಷನ್ ಇಲ್ಲಕ್ಕೆ ಸಾಹೇಬ್ರು ಯಾರಿಗೆ ಇದು ಮಾಡ್ತಾರೋ, ವಾರ್ಡ್ ಪ್ರಕಾಶ್ ಅಂತಾರೋ ಅವರು ವಾರ್ಡ್ ಅಧ್ಯಕ್ಷರು ಅವರೇ, ಅವ್ರಿಗೂ ನಮಗೂ ಯಾರು ಸಿಗ್ತದೋ ಅವ್ರಿಗೂ ಒಗ್ಗಟ್ಟಾಗಿ ಹೋಗಿ ನಾವು ಮುಂದಿನ ಚುನಾವಣೆಯಲ್ಲಿ ನಡೆಸ್ತೀವಿ. ನನ್ನ ಹೆಸರು ಶ್ರೀಮತಿ ಪುಷ್ಪಾ ದೇವರಾಜ್ ಅಂತೇಳಿ, ನಾಗದೇವನಹಳ್ಳಿ ಮುಖಂಡರು. ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಮಹಿಳಾ ದಿನದ ಅಂಗವಾಗಿ ಹೆಣ್ಮಕ್ಳಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾಯಿದ್ದಾರೆ. ಮೊದಲು STS ಕಪ್ ಅಂತೇಳಿ ಯುವಕರಿಗೆ ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಅಂತೇಳಿ ವಿದ್ಯಾರ್ಥಿಗಳಿಗೆ ಮಾಡಿದ್ರು. ಈಗ ಮಹಿಳೆಯರಿಗೆ ಅಂತಲೇ ಈ ಕಾರ್ಯಕ್ರಮವನ್ನು ನಮ್ಮ ಸೋಮಶೇಖರ್ ಇದ್ದಾರೆ. ಹಾಗೆಯೇ ಈ ಕ್ಷೇತ್ರಕ್ಕೆ ನಮ್ಮಂಥ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯನೇ ಅಂತಲೇ ಹೇಳ್ಬೋದು. ಅವರ ಅಭಿವೃದ್ಧಿ, ಅವರು ಜನಕ್ಕೆ ಸ್ಪಂದಿಸ್ತಿರೋದು ಮುಂದಿನ ದಿನಗಳಲ್ಲಿ ಅವ್ರನ್ನ ತುಂಬ ಬಹುಮತಗಳಿಂದ ಗೆಲ್ಸ್ಕೊಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ನಾಗದೇವನಹಳ್ಳಿ ವಾರ್ಡು ಇವತ್ತು ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ಇವತ್ತು ನಾಳೆ ರಂಗೋಲಿ ಸ್ಪರ್ಧೆ ಇದೆ, ಅದ್ರ ಬಗ್ಗೆ
ಸರ್ ಸೋಮಶೇಖರ್ ಸರು ಮಹಿಳೆಯರಿಗೋಸ್ಕರ ಈ ಸ್ಪರ್ಧೆ ಇಟ್ಟಿದ್ದಾರೆ. ಅಂದರೆ ಎಲ್ಲ ಕಡೆ ಬಿಡಿಸಿದ್ದಾರೆ ಸುಮಾರು ಕಡೆ. ನಮಗೆ ಯಾವುದು ಇಷ್ಟ ಆಗುತ್ತೋ ಅದ್ರ ಮೇಲೆ ನಂಬರ್ ಹಾಕೊಂಡು ಬರ್ತಾ ಇದ್ದೀವಿ ನಾವು. ಎಷ್ಟು ರಂಗೋಲಿ ನೋಡಿದ್ದೀರಾ? ಸುಮಾರು ಒಂದು 20 ಮೇಲಾಗಿದೆ ಸರ್. ಅಷ್ಟು ರಂಗೋಲಿಲಿ ನಮ್ಗೆ ಇಷ್ಟವಾದದನ್ನ ಆಯ್ಕೆ ಮಾಡಿ ಅದಕ್ಕೆ ಇಷ್ಟು ಪಾಯಿಂಟ್ಸ್ ಅಂತ ಕೊಡೋಕೆ ಹೇಳಿದ್ದಾರೆ. ಅಷ್ಟು ಪಾಯಿಂಟ್ಸ್ ನಾವು ಹಾಕೊಂಡು ಬಂದಿದ್ದೀವಿ. ಯಾವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್? ಅದನ್ನ ಡೇಟ್ ಅನೌನ್ಸ್ ಮಾಡ್ತಾರೆ ಸರ್. ಚೆನ್ನಾಗಿದೆ ಸರ್, ಒಂದೊಂದು ಕಡೆ ಚೆನ್ನಾಗಿದೆ. ಇಷ್ಟ ಆಗಿರೋದನ್ನ ಇಷ್ಟಪಟ್ಟು ಮಾರ್ಕ್ಸ್ ಕೊಡ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಮಂಗಳಾ ಸುರೇಶ್ ಅಂತ. ನಾವು ಪ್ರೇರಣಾ ಸಂಘದಲ್ಲಿದ್ದೀವಿ. ನಮಗೆ ಸೋಮಶೇಖರ್ ಸರ್ ಅವರು ಇವರು ಜಗದೀಶ್ ಅವರು ಮತ್ತು ಮೇಡಮು ಬಂದು ದೇವರಾಜ್ ಸರ್ ಮತ್ತು ಮೇಡಮು ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಹೆಣ್ಮಕ್ಳು ಒಳಗಡೆಯಿಂದ ಈಚೆ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಖುಷಿ ಆಯಿತು ಎಲ್ಲ ಮಾಡೋಕ್ಕೆ. ಎಲ್ಲ ಹೆಣ್ಮಕ್ಳುಗಳು RR ಲೇಔಟ್ ಬಡಾವಣೆಯಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನಮಗೆಲ್ಲ ತುಂಬ ಮುಂದಕ್ಕೆ ತಳ್ಳಿರೋದು ನಮ್ಮ ಅಧ್ಯಕ್ಷರಾದ ಅನು ಚಂದ್ರಕಾಂತ್ ಅವರು RR ಲೇಔಟಿಂದ. ಇವ್ರು ನಮ್ಮ ಫ್ರೆಂಡು. ಇವ್ರು ತುಂಬ ಚೆನ್ನಾಗಿ ಬಿಡ್ತಾರೆ. ನಮ್ಮ ಗ್ರೂಪಲ್ಲಿ 18 ಜನದಲ್ಲಿ ರಂಗೋಲಿಯಲ್ಲಿ ಇವ್ರು ಫಸ್ಟು. ಈಗ ನೀವು ಬಿಟ್ಟಿರೋ ರಂಗೋಲಿ ಹೇಗೆ ಅನ್ನಿಸ್ಬೋದು? ಬಹುಮಾನ ಗೆಲ್ಲುತ್ತೆ ಅನ್ನಿಸ್ತದೆ ಹೇಗೆ? ಆ ಬಹುಮಾನ ಗೆಲ್ಲಕ್ಕೋಸ್ಕರ ಅಂತ ಬಿಟ್ಟಿಲ್ಲ. ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಭಾಗವಹಿಸಿದ್ದೀವಿ ಅನ್ನೋದೊಂದು ಖುಷಿ ಇದೆ. ನನ್ನ ಹೆಸರು ಆಶಾ ಚಂದ್ರಗುಪ್ತ ಅಂಥೇಳಿ, RR ಲೇಔಟ್ RR ಬಡಾವಣೆ ನಿವಾಸಿ. ಶಾಸಕ ಅವರು ಸೋಮಶೇಖರ್ ಅವರು ಮಹಿಳೆಯರ ದಿನಾಚರಣೆಗೋಸ್ಕರ ಮಹಿಳೆಯರಿಗೆ ಒಂದು ರಂಗೋಲಿ ಸ್ಪರ್ಧೆನ ಏರ್ಪಡಿಸಿ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನಾವು ಬೆಳಿಗ್ಗೆಯಿಂದನೇ ಎಲ್ಲ ಹಾಕಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಯಿತು ನಮಗೆ. ಈ ಬಿಟ್ಟಿದ್ದೀರ ರಂಗೋಲಿ ಏನು ಇದರ ಹೆಸರು ಮೇಡಮ್? ಈ ರಂಗೋಲಿ ಹೆಸರು ಸುಮ್ಮನೆ ಪದ್ಮದಳ ರಂಗೋಲಿ. ಪದ್ಮದಳ ರಂಗೋಲಿ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತದೆ? ಏನು ಬಹುಮಾನ ಗೆಲ್ಬೋದು ಅನ್ನಿಸ್ತದೆ ತಮಗೆ? ಗೊತ್ತಿಲ್ಲ ಸರ್ ನನಗೆ. ಬೇರೆಯವರೆಲ್ಲ ಇನ್ನೂ ಹಾಕಿರೋರು ಇರ್ತಾರೆ, ಚೆನ್ನಾಗಿ ಹಾಕಿರೋರು ಇರ್ತಾರೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಇಷ್ಟ ಆಗಿದೆ, ನಮ್ಮ ಕೈಲಿ ಇಷ್ಟ ಆಗಿದ್ದೀವಿ. ಅದೇ ST ಸೋಮಶೇಖರ್ ಸರ್ ಕಡೆಯಿಂದ ಇವರು ದೇವರಾಜ್ ಅವರು ಬಂದು ಮೊನ್ನೆ ನಮ್ಮ ಮಹಿಳಾ ಸಂಘದ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಬಂದು ಎಲ್ಲ ಇದು ಮಾಡಿದ್ರು, ಭಾಗವಹಿಸ್ಬೇಕು ಅಂತ ಹೇಳಿದರು. ಮಹಿಳೆಯರೆಲ್ಲ ಒಳಗಡೆನೇ ಇದ್ದಾರೆ, ಎಲ್ಲ ಹೊರಗೆ ಬರಬೇಕು, ಇದು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಮಗೂ ಮಾಡಬೇಕು ಅಂತ ಅನ್ನಿಸ್ತು. ಓಕೆ, ಇವತ್ತು ಏನು ಅನ್ಸ್ಬೋದು? ನೀವು ಬಿಟ್ಟಿರೋ ರಂಗೋಲಿ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ, ಮನೆ ಹತ್ರ ತುಂಬ ಬಿಡ್ತೀನಿ. ದೇವಸ್ಥಾನದಲ್ಲಿ ಫಂಕ್ಷನ್ ಆದ್ರೆ ಅಲ್ಲಿ ಬಿಡ್ತಾ ಇರ್ತೀನಿ. ಏನು ಅನ್ಸ್ಬೋದು ನಿಮಗೆ? ರಂಗೋಲಿ ಬಿಟ್ಟಿದ್ದೀರ, ಬಹುಮಾನ ಬರುತ್ತೆ ಅನಿಸ್ತಾ ಇದೆಯಾ? ಏನು ಅದು ಜಡ್ಜಸ್ ಬಿಟ್ಟಿದ್ದು ಮಾಡಿದ್ದೀನಿ. ಖುಷಿ. ಸೋಮಶೇಖರ್ ಸರ್ ಇಂದ ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ಬಂತು. ಅದರಿಂದ ನಮಗೂ ಖುಷಿಯಾಗಿ ಎಲ್ಲ ರಂಗೋಲಿ ಹಾಕಬೇಕು ಅನ್ನೋದು ಖುಷಿ ಆಯಿತು. ದೇವರಾಜ ಸರ್ ಇಂದ ಎಲ್ಲ ಹೆಲ್ಪ್ ಇದಾಯಿತು. ರಂಗೋಲಿ ಬಿಡಿಸೋದಕ್ಕೆ ಎಷ್ಟು ಹೊತ್ತು ತೊಗೊಂಡ್ರಿ ತಾವು? 1.5 ಅವರ್ ತೊಗೊಂಡಿದ್ದೀವಿ. ರಂಗೋಲಿ ಹೆಸರು ಏನು ಮೇಡಮ್? ಕೃಷ್ಣ, ಶ್ರೀಕೃಷ್ಣ ಬಾಲಕೃಷ್ಣ ರಂಗೋಲಿ ಬಿಡಿಸಿದ್ದೀವಿ. ಏನಾದ್ರು ಭಾಗವಹಿಸಿದ್ರಾ ಬೇರೆ ಸ್ಪರ್ಧೆಯಲ್ಲಿ? ಇಲ್ಲ, ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸಿಲ್ಲ. ಇದೇ ಮೊದಲನೇ ಸಲ ಕೃಷ್ಣನ್ ಬಿಡಿಸ್ಬೇಕು ಅಂತ ಮನ್ಸಿಗೆ ಬಂತು, ಬಿಡಿಸಿದ್ದೀನಿ. ಏನು ಅನ್ನಿಸ್ಬೋದು? ನೀವು ಬಹುಮಾನ ಗೆಲ್ಬೋದು ಅನ್ನಿಸ್ತಾ ಇದೆಯಾ? ಏನೋ ಗೊತ್ತಿಲ್ಲ, ದೇವಕೃಷ್ಣನ್ ಇಚ್ಛೆ. ನನ್ನ ಹೆಸರು ಲಕ್ಷ್ಮೀ ಪ್ರಭರಾಜ ಅಂತ ಹೇಳಿ ಅಂತ. ಇವತ್ತು ನಾಗದೇವನಹಳ್ಳಿ ವಾರ್ಡ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದೇವನಹಳ್ಳಿ ವಾರ್ಡಿನಲ್ಲಿ ಮಹಿಳೆಯರಿಗೋಸ್ಕರ ಮನೆಗೊಂದು ರಂಗೋಲಿ ಅನ್ನೋ ಅಭಿಯಾನವನ್ನು ಕ್ಷೇತ್ರದ ಶಾಸಕರಾದ ಶ್ರೀಯುತ ST ಸೋಮಶೇಖರ್ ಅವರು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅತ್ಯುತ್ತಮವಾದ ಒಂದು ಹಬ್ಬ ನಡೀತಾ ಇದೆ, ರಂಗೋಲಿ ಹಬ್ಬ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಹಬ್ಬದ ಜೊತೆಗೆ ರಂಗೋಲಿ ಹಬ್ಬ ಅನ್ನೋದ್ರ ಒಂದು ಕಾನ್ಸೆಪ್ಟ್ ಆ್ಯಡ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಅಷ್ಟು ಸುಂದರವಾಗಿ ಮೂಡಿ ಬಂದಿದೆ. ಒಂದೊಂದು ರೋಡು ನೋಡೋದಕ್ಕೂ 2 ಕಣ್ಣು ಸಾಲ್ತಾ ಇಲ್ಲ ನಮಗೆ. ಶಾಸಕರು ತುಂಬ ಅತ್ಯುತ್ತಮವಾಗಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯುವಕರಿಗೆ ಕ್ರಿಕೆಟ್ ಆಗಿರ್ಬೋದು, ಸಂಕ್ರಾಂತಿ, ಶಿವರಾತ್ರಿ, ಅದ್ರ ಜೊತೆಗೆ ಈ ಸಲ ನಮ್ಮ ಮಹಿಳೆಯರಿಗೋಸ್ಕರ ಅಂತ ನಮಗೋಸ್ಕರ ಮಹಿಳಾ ದಿನಾಚರಣೆ ಅಭಿಯಾನವನ್ನು ಮಾಡಿದ್ದಾರೆ. ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ನಮ್ಮ MLA ಆಗಿರೋ ST ಸೋಮಶೇಖರ್ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ನಮಗೂ ಈ ಥರ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಇದೆ. ಅವರು ಹೆಲ್ಪ್ ಮಾಡೋದ್ರಿಂದ ನಮಗೂ ಈ ಥರ ಬಿಡೋದಕ್ಕೆ ಏನೋ ಹೆಲ್ಪ್ ಆಗುತ್ತೆ ನಮಗೂ. ಹಾಗೆ ನಮ್ಮ ಪುಷ್ಪ ದೇವರಾಜ್ ಅವರು ವಾರ್ಡಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮನ್ನು. ಹಿಂಗೆ ಹೆಲ್ಪ್ ಮಾಡಲಿ ಅಂತಲೂ ಕೇಳ್ಕೊಳ್ತೀನಿ. ನನ್ನ ಜಯಮ್ಮ ಇತ್ತು ಅಷ್ಟೇ. ಎಷ್ಟು ಅವರ್ ತೊಗೊಂಡ್ರಿ ರಂಗೋಲಿ ಬಿಡಿಸೋದಕ್ಕೆ? 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. 9:30 10 ಗಂಟೆಯಿಂದ ಈಗ 11:15 ಆಗಿದೆ. ಲಕ್ಷ್ಮಿ ಅಂತ ನಮಗೂ ತುಂಬಾ ಹೆಲ್ಪ್ ಆಗಿದೆ ಇವರಿಂದ. ನಾವು ಸ್ಕೂಲ್ ಟೈಮಿಂದನೂ ಓದ್ತಾ ಇರ್ಬೇಕಾದ್ರಿಂದನೂ ST ಸೋಮಶೇಖರ್ ಅವರು ಬುಕ್ ಕೊಡೋದ್ರಿಂದ ಇದ್ದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಏನೇ ಆದರೂ ಫಸ್ಟು ನಮಗೆ ಪ್ರಾಬ್ಲಮ್ ಅಂದ್ರೂ, ಏನೇ ಸಹಾಯ ಬೇಕು ಅಂದ್ರೂ ಅವ್ರನ್ನೇ ಕೇಳಿದ್ರೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ನಮಗೆ ತುಂಬಾ ಹೆಲ್ಪ್ ಆಗಿದೆ ಅವರಿಂದ. ನಮಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾರೆ. ನಮ್ಮ ಇದರಲ್ಲಿ ಏನೇ ಒಂದು ಹಬ್ಬ ಹರಿದಿನಗಳು ಆ ಥರ ಎಲ್ಲ ಇದ್ರೂ ಅವರೇ ಇದು ಮಾಡ್ತಾರೆ. ಆಮೇಲೆ ಇದನ್ನು ಲಕ್ಷ್ಮಿ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ನಮ್ಮ ವಾರ್ಡಲ್ಲಿ. ಪ್ರತಿಯೊಂದರಲ್ಲೂ ಸರ್ ಚೆನ್ನಾಗಿ
ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಮಾಡಿದ್ವಿ. ಎಲ್ಲ ಮಹಿಳೆಯರಿಗೂ ಪ್ರೈಸಸ್ ಕೊಡಬೇಕು ಅನ್ನೋದೇನಿರಲ್ಲ. ಆದರೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಖುಷಿಯಾಗಿದೆ. ಹಾಗೆ ಮುಂಬರುವ ಒಂದು ಚುನಾವಣೆಯಲ್ಲಿ ನಮ್ಮ ಪುಷ್ಪಾ ದೇವರಾಜ್ಗೆ ಒಳ್ಳೆಯದಾಗಲಿ. ನಮ್ಮ ಎಲ್ಲರ ಕಡೆಯಿಂದ ಅಭಿಮಾನ ಅವ್ರಿಗಿರುತ್ತೆ, ನಮ್ಮ ಸಹಕಾರ ಸದಾ ಇರುತ್ತೆ. ಅದಕ್ಕಿಂತ ಮೇಲಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಅಭಿಮಾನ ನಮ್ಮೆಲ್ಲರ ಕಡೆಯಲ್ಲಿ ನಮ್ಗೆ ಇದ್ದೇ ಇರುತ್ತೆ. ಅವರು ನಮ್ಮಲ್ಲಿ ಹಾಗೇ ಇದ್ದಾರೆ. ಸರ್, ಇದು ನಮ್ಮ ಸಹೋದರಿ ಪುಷ್ಪಾ ದೇವರಾಜ್ ಅವರು ಹೇಳ್ದಂಗೆ ಇವತ್ತು ನಾಗದೇವನಹಳ್ಳಿ ವಾರ್ಡಲ್ಲಿ ಒಂದು ದಸರಾ ಸಂಭ್ರಮ ಅನ್ನುವಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಏನು ನಮ್ಮ ಶಾಸಕರು ಸದಾ ಯಾವಾಗಲೂ ಕೂಡ ಒಂದು ಚಟುವಟಿಕೆ ರೀತಿಯಲ್ಲಿ 24/7 ಸಾರ್ವಜನಿಕರ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇರ್ತಾರೆ. ಈಗ ಒಂದು ಸಂಕ್ರಾಂತಿ ಸಂಭ್ರಮ ಇರ್ಬೋದು, ಶಿವರಾತ್ರಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಂಭ್ರಮಾಚರಣೆಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ರೀತಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದು 5 ವರ್ಷಕ್ಕೆ ಬರುವಂಥ MLAನೇ ಬೇರೆ. ಇವರು ಪ್ರತಿದಿನ 24/7 ಅಂತ ಏನು ಹೇಳಿದೆ, ಒಂದು ಪ್ರತಿಭಾ ಪುರಸ್ಕಾರ ಇರ್ಬೋದು, ಒಂದು ಬಾಗಿನ ಕಾರ್ಯಕ್ರಮ ಇರ್ಬೋದು, 24/7 ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಅವರ 2028ರಲ್ಲಿ ಮತ್ತೊಮ್ಮೆ 5ನೇ ಬಾರಿ ಇಲ್ಲಿ ಶಾಸಕರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಇವೆಲ್ಲ ಸಹಾಯಕ ಆಯ್ತದೆ ಅಂತ ಹೇಳ್ಬಿಟ್ಟು ಈ ಇದರಲ್ಲಿ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು? ನಾನು ಪ್ರಕಾಶ್ ಗೌಡ ಅಂದ್ಬಿಟ್ಟು ಇಲ್ಲಿ ನಾಗದೇವನಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ. ನಮಸ್ತೆ, ನನ್ನ ಹೆಸರು ಶ್ರೀಪದ್ಮ. ನಾನು ಯಶವಂತಪುರ ಕ್ಷೇತ್ರದ ವಾರ್ಡ್ ನಂಬರ್ 17ನೇ ಮತದಾರ ಸದಸ್ಯೆ ಆಗಿದ್ದೀನಿ. ಸಾಹೇಬ್ರಾದ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೆ ಮತ್ತು ನಿಶಾಂತ್ ಸಾಹೇಬ್ರಿಗೆ ನಾನು ಧನ್ಯವಾದಗಳು ತಿಳಿಸೋಕೆ ಇಚ್ಛಿಸ್ತೀನಿ. ಎಸ್ ಟಿ ಸೋಮಶೇಖರ್ ಸಾಹೇಬ್ರದ್ದು ಟ್ರೈನಿಂಗ್ ಸೆಂಟ್ರ್ ಇದೆ. ಅಲ್ಲಿ ಟೈಲರಿಂಗ್ ಕ್ಲಾಸ್ ಸಹ ನಾನು ಕಲ್ತಿದ್ದೀನಿ. ಇವಾಗ ಈ ಥರ ರಂಗೋಲಿ ಕಾಂಪಿಟೇಷನ್ ಇಟ್ಟಿರೋದಕ್ಕೆ ಮಹಿಳೆಯರಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ. ಅವರಿಗೆ ಧನ್ಯವಾದಗಳು ತಿಳಿಸೋಕೆ ಇಚ್ಛಿಸ್ತೀನಿ. ಎಸ್ ಟಿ ಸೋಮಶೇಖರ್ ಸರ್ ಮತ್ತೆ ಪುಷ್ಪಾ ದೇವರಾಜ್ ತುಂಬಾ ಧನ್ಯವಾದಗಳು. ನಮಗೆ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಹೆಮ್ಮೆ ತರಂತ ವಿಷಯ. ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಪುಷ್ಪಾ ದೇವರಾಜ್ ಅವರಿಗೆ ಧನ್ಯವಾದಗಳು. ಯಶವಂತಪುರ ಕ್ಷೇತ್ರದಿಂದ ನಮ್ಗೆ ಒಂದು ಮಹಿಳಾ ದಿನಾಚರಣೆಗೋಸ್ಕರ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹಾಕಿದೀವಿ. ಸೋಮಶೇಖರ್ ಸರ್ ಈ ತರ ಆಯೋಜನೆ ಮಾಡ್ಕೊಡಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ. ನಾವು ಸೋಮಶೇಖರ್ ಸರ್ ಮೆಟ್ರೋದು ಬಂದು ಸೌಲಭ್ಯ ಕೊಟ್ಟಿದಾರಲ್ವಾ, ಅದಕ್ಕೋಸ್ಕರ ನಾವು ರಂಗೋಲಿ ಬಿಡಿಸಿದೀವಿ. ಏನಿಸುತ್ತೆ ನಿಮ್ಗೆ? ಬಹುಮಾನ ಗೆಲ್ಬೋದು ಅನಿಸ್ತಾ ಇದೆಯಾ? ಗ್ಯಾರಂಟಿ ಸರ್, ನಮ್ಗೆ ಬಹುಮಾನ ಬರುತ್ತೆ ಅಂತ ಗ್ಯಾರಂಟಿ ಇದೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಗೂ. ದೇವರಾಜ್ ಸರ್, ಪುಷ್ಪಾ ಸರ್ ಅವರೆಲ್ಲ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮ್ಗೂ. ನೋಡಿದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಈಗ ನಮ್ಮ GTD ನ್ಯೂಸ್ ನಾನು ನಿಮಗೆ ಅಥವಾ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಪಕ್ಕದ ಮನೆ ಅಥವಾ ಯಾವುದೇ ಸುದ್ದಿಗಳಾಗಿರ್ಬೋದು ನಮಗೆ ತಲುಪಿಸಿ. ದಯವಿಟ್ಟು ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಅಥವಾ ನಾವು ಪರಿಹಾರವನ್ನು ಹುಡುಕ್ತೀವಿ, ಕಂಡುಹಿಡಿತೀವಿ ಮತ್ತು ನಿಮಗೆ ಸಮಸ್ಯೆಗಳಿಗೆ ಅತಿ ಬೇಗದಲ್ಲಿ ಪರಿಹಾರ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.